ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ರಾಜ್ ರಕ್ಷಿತ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಸೊ ನಮ್ಮ ಇವತ್ತಿನ ವಿಡಿಯೋ ಟಾಪಿಕ್ ಶಂಕರ್ ನಾಗ್ ಸರ್. ಹೌದು, 30th ಸೆಪ್ಟೆಂಬರ್ 1990 ಶಂಕರ್ ನಾಗ್ ಸರ್ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ರು. ಸೊ ಇವತ್ತು ಅವರ ಪುಣ್ಯಸ್ಮರಣೆ ದಿನ. ಹಾಗಾಗಿ ಇವತ್ತು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಶಂಕರ್ ನಾಗ್ ಸರ್ ಅಂದರೆ ನನಗೆ ಪರ್ಸ್ನಲಿ ತುಂಬಾ ಫೇವ್ರೇಟು. ಇನ್ಫ್ಯಾಕ್ಟ್ ನಾನು ಫಸ್ಟು ಮಿಮಿಕ್ರಿ ಮಾಡಿದ್ದೆ ಶಂಕರ್ ನಾಗ್ ಸರ್ದು. ಸೊ ನಾನು ಕಾಲೇಜಲ್ಲೆಲ್ಲ ಮಿಮಿಕ್ರಿ ಮಾಡ್ಬೇಕಾದ್ರೆ ಎಲ್ಲ ಆ್ಯಕ್ಟರ್ಗಳನ್ನೂ ಮಿಮಿಕ್ ಮಾಡ್ತಿದ್ದೆ. ಸೊ ಆವಾಗ ಶಂಕರ್ ನಾಗ್ ಸರ್ದು ಮಾಡಿದ್ರೆ ತುಂಬ ಅಪ್ಲಾಸ್ ಬರೋದು ನನಗೆ. ಸೊ ಚೈಲ್ಡ್ಹುಡ್ಡಿಂದನೂ ಆ್ಯಕ್ಚುಲಿ ನಾನು ಫಸ್ಟು ಚೈಲ್ಡ್ಹುಡ್ಡಲ್ಲಿ ಮಿಮಿಕ್ರಿ ಕಲ್ತಿದ್ದೆ ಶಂಕರ್ ನಾಗ್ ಸರ್ದು. ಸೊ ಆ ಮಟ್ಟದ ಒಂದು ಅಭಿಮಾನ ನನಗೆ ಇತ್ತು ಚಿಕ್ಕದ್ರಿಂದನೂ. ಆ್ಯಂಡ್ ಅವ್ರ ಸಿನಿಮಾಗಳೆಲ್ಲ ನೋಡಿಕೊಂಡೇ ಬಂದಿದ್ವಿ. ಮಾನವ ದಾನವ, ನರಸಿಂಹ, ರಾಜಸಿಂಹ, ಎಸ್ ಪಿ ಸಾಂಗ್ಲಿಯಾನ, ಸಿ ಬಿ ಐ ಶಂಕರು, ಒಂದ ಎರಡ, ಆಲ್ಮೋಸ್ಟ್ ಅವರ ಲೈಫ್ ಸ್ಪ್ಯಾನಲ್ಲಿ ತುಂಬ ಸಿನಿಮಾಗಳು ಮಾಡಿಬಿಟ್ಟಿದ್ದಾರೆ. ಅಂದರೆ ಮೆಸೇಜ್ ಓರಿಯೆಂಟೆಡ್ಡು, ಕಮರ್ಷಿಯಲಿ ಎಲ್ಲ ಥರ, ಆಫ್ ಬೀಟ್ ಆಗಲಿ ಎಲ್ಲ ಥರ ಎಕ್ಸ್ಪಿರಿಮೆಂಟ್ಗಳು. ಫಾರ್ ಎಕ್ಸಾಂಪಲ್, ಇವಾಗ ಆ್ಯಕ್ಸಿಡೆಂಟ್ ಅನ್ನೋ ಮೂವಿ ತೊಗೊಂಡ್ರೆ ಅದರಲ್ಲಿ ಹೀರೋಯಿನ್ನೇ ಇಲ್ಲ ಶಂಕರ್ ನಾಗ್ ಅವ್ರಿಗೆ. ತರ್ಕಾ ಫಿಲಮಲ್ಲೂ ಅಷ್ಟೇ ಹೀರೋಯಿನ್ ಇಲ್ಲ ಶಂಕರ್ ನಾಗ್ ಅವ್ರಿಗೆ. ಸೊ ಆ ಥರ ಒಬ್ಬರು ಸ್ಟಾರು, ಆ ಥರ ರಿಸ್ಕ್ ತೊಗೊಳ್ಳೋ ಅಂಥ ನಟರು ಆವಾಗಿದ್ದರು. ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ಶಂಕರ್ ನಾಗ್ ಸರು, ವಿಷ್ಣು ಸರು, ಈ ಥರ ಎಲ್ಲ ಎಕ್ಸ್ಪಿರಿಮೆಂಟ್ಸ್ ತುಂಬ ಮಾಡೋರು. ಇವಾಗಲೂ ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಶಂಕರ್ ನಾಗ್ ಸರ್ ಎಕ್ಸ್ಪಿರಿಮೆಂಟ್ಸು ತುಂಬ ಜಾಸ್ತಿ ಮಾಡ್ತಿದ್ರು. ಆ್ಯಂಡ್ ಯಾವುದೇ ಟೈಪ್ ಕಾಸ್ಟ್ ಆಗ್ತಿರಲಿಲ್ಲ ಅವರು. ಆ್ಯಕ್ಷನ್ ಹೀರೋ ಅಂದಿದ ತಕ್ಷಣ ಬರೀ ಆ್ಯಕ್ಷನ್ ಸಿನಿಮಾಗಳು, ಅಥವಾ ರೊಮ್ಯಾಂಟಿಕ್ ಹೀರೋ ಅಂದಿದ ತಕ್ಷಣ ಬರೀ ರೊಮ್ಯಾನ್ಸು, ಎಲ್ಲ ಮಿಕ್ಸ್ಡ್ ಇರೋದು. ಆಲ್ ಇನ್ ಒನ್ ಪ್ಯಾಕೇಜ್ ಥರ ಇರ್ತಿತ್ತು ಅವ್ರ ಸಿನಿಮಾಗಳು. ಆ್ಯಂಡ್ ಶಂಕರ್ ನಾಗ್ ಸರು ಬರೀ ನಟನೆಗೆ ಅಷ್ಟೇ ಸೀಮಿತವಾಗಿರಲಿಲ್ಲ, ನಿರ್ದೇಶನದಲ್ಲೂ ಅವ್ರ ಛಾಪನ್ನ ಮೂಡಿಸಿದ್ದಾರೆ. ಮಾಲ್ಗುಡಿ ಡೇಸ್ ಟೆಲಿ ಸೀರಿಯಲ್ ಡೈರೆಕ್ಟ್ ಮಾಡಿದ್ರು. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಸರ್ಗೆ ಒಂದು ಮುತ್ತಿನ ಕತೆ ಸಿನಿಮಾ ಡೈರೆಕ್ಟ್ ಮಾಡಿದ್ರು. ಆ್ಯಂಡ್ ಆ ಸಿನಿಮಾ ಅಂತೂ ಒಂಥರ ಟ್ರೀಟ್ ಥರನೇ ಇತ್ತು ಫ್ಯಾನ್ಸ್ಗೆ, ಶಂಕರ್ ನಾಗ್ ಸರ್ ಫ್ಯಾನ್ಸ್ಗೆ, ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್ಸ್ಗೂ. ಯಾಕಂದರೆ ಎರಡು ಲೆಜೆಂಡು ಒಂದೇ ಇದರಲ್ಲಿ ಕಾಣಿಸ್ಕೊಂಡಿದ್ದು ಇನ್ನೊಂದು ಸಿನಿಮಾ ಅಂದರೆ ಅಪೂರ್ವ ಸಂಗಮ. ಆ ಸಿನಿಮಾ ನನಗೆ ತುಂಬ ಇಷ್ಟ. ಆ್ಯಂಡ್ ಈ ಸಿನಿಮಾ ಕಡೆ ಅವರ ಒಂದು ಪ್ಯಾಷನ್ನು, ಒಂದು ಇಂಟ್ರೆಸ್ಟ್ ಒಂದು ಕಡೆ ಆದರೆ, ಇನ್ನೊಂದು ಪೊಲಿಟಿಕ್ಸಲ್ಲೂ ಅವರು ತುಂಬಾ, ಪೊಲಿಟಿಕ್ಸ್ ಅನ್ನೋದಕ್ಕಿಂತ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತುಂಬ ಇತ್ತು ಶಂಕರ್ ನಾಗ್ ಸರ್ಗೆ. ಅಂದರೆ ಇವಾಗ ನಾವೇನು ನಮ್ಮ ಬೆಂಗಳೂರು ಮೆಟ್ರೋ ನೋಡ್ತಾ ಇದ್ದೀವಿ, ಇದು ಶಂಕರ್ ನಾಗ್ ಅವರ ಕನಸು. ಇವಾಗ ರೆಡಿಯಾಗಿದೆ ನಮ್ಮ ಬೆಂಗಳೂರು ಮೆಟ್ರೋ. ಬಟ್ ಅವಾಗ 1980ಸಲ್ಲೇ ಅವರು ಈ ಒಂದು ವಿಷನ್ ಇಟ್ಕೊಂಡಿದ್ರಂತೆ, ನಮ್ಮ ಬೆಂಗಳೂರಲ್ಲೂ ಒಂದು ಮೆಟ್ರೋ ಇರಬೇಕು. ಡೆಲ್ಲಿಗೇನೋ ಹೋಗಿದ್ರಂತ ಅವರು. ಡೆಲ್ಲಿಲಿ ಹೋಗಿ ಟ್ರಾವೆಲ್ ಮಾಡ್ಬೇಕಾದ್ರೆ ನಮ್ಮ ಬೆಂಗಳೂರಲ್ಲೂ ಕೂಡ ಮೆಟ್ರೋ ಇರಬೇಕು ಅಂತ. ಸೊ ಅವ್ರ ಕನಸು ಇವತ್ತು ನನಸಾಗಿದೆ. ಆ್ಯಂಡ್ ವಿತಿನ್ 45 ಡೇಸು ಒಂದು ಹೌಸ್ನ ಕನ್ಸ್ಟ್ರಕ್ಷನ್ ಮಾಡೋದಾಗಿರ್ಬೋದು. ಸೊ ಈ ಥರ ಎಲ್ಲ ಪ್ಲ್ಯಾನ್ಗಳಿತ್ತಲ್ಲ, ಬಹುಶಃ ಅವ್ರೇನಾರ ಇದ್ದಿದ್ದರೆ ಇವತ್ತಿಗೆ ನಮ್ಮ ಕರ್ನಾಟಕ ನಿಜವಾಗ್ಲೂ ತುಂಬಾ ಡೆವಲಪ್ ಆಗಿರೋದು. ಆ್ಯಂಡ್ ಈ ಇನ್ಸಿಡೆಂಟ್ನ ವೀಕೆಂಡ್ ವಿತ್ ರಮೇಶಲ್ಲಿ ಸಿಹಿಕೈ ಚಂದ್ರು ಸರ್ ಅವರು ಸಾಧಕರ ಸೀಟಲ್ಲಿ ಕೂತಾಗ ಒಂದು ಇನ್ಸಿಡೆಂಟ್ ಹೇಳ್ತಾರೆ. ದಟ್ 45 ಡೇಸಲ್ಲಿ ಒಂದು ಮನೇನ ಕನ್ಸ್ಟ್ರಕ್ಷನ್ ಮಾಡಿದ್ರಂತೆ, 1 BHK, ತುಂಬ ಸಿಂಪಲ್ ಬ್ರಿಕ್ಸ್ ಆ್ಯಂಡ್ ಬ್ಲಾಕ್ಸ್ನ ಯೂಸ್ ಮಾಡಿ. ಸೊ ಅದನ್ನು ಮಾಲ್ಗುಡಿ ಡೇಸ್ ಶೂಟಿಂಗ್ ಟೈಮಲ್ಲೇನೋ ಕರ್ಕೊಂಡೋಗಿ ತೋರಿಸಿದ್ರಂತೆ. ಏನಿದು ಈ ಮನೆ 1 BHK ಇಷ್ಟು ಚಿಕ್ಕದಾಗಿದೆ ಅಂದರೆ, ನಾನು ಈ ಥರ ಮನೆಗಳನ್ನ ಕಟ್ಕೊಡೋಣ ಅಂದ್ಕೊಂಡಿದ್ದೀನಿ ಕರ್ನಾಟಕದ ಜನಗಳಿಗೆ. ಸೊ ಆವಾಗ ನಮ್ಮ ಕರ್ನಾಟಕದಲ್ಲಿ ಈ ಸ್ಲಮ್ಸು, ಆಮೇಲೆ ಈ ಗುಡಿಸ್ಲುಗಳೆಲ್ಲ ಎರಾಡಿಕೇಟ್ ಆಗೋಗುತ್ತೆ. ಸೊ ನಮ್ಮ ಕರ್ನಾಟಕ ತುಂಬಾ ಡೆವಲಪ್ಡ್ ಹೈಟೆಕ್ ಸಿಟಿ ಅನ್ನಿಸ್ಕೊಡುತ್ತೆ ನಮ್ಮ ಬೆಂಗಳೂರು ಅಂತ, ಈ ಥರ ಎಲ್ಲ ವಿಷನ್ಗಳನ್ನ ಇಟ್ಕೊಂಡಿದ್ರಂತೆ. ಸೊ ಅವರ ಸ್ಪೀಡ್, ಮರ್ಕ್ಯೂರಿ ಮ್ಯಾನ್, ಕರಾಟೆ ಕಿಂಗ್, ಅವ್ರಿಗಿರೋ ಹೆಸರುಗಳು ಒಂದ ಎರಡ. ಡೆಫಿನೆಟ್ಲಿ ಶಂಕರ್ ನಾಗ್ ಸರು ಯೂತ್ಸ್ಗೆಲ್ಲ ಒಂದು ದೊಡ್ಡ ಇನ್ಸ್ಪಿರೇಷನ್ನು. ಸೊ ಕನಸು ಹೇಗೆ ಕಾಣಬೇಕು ಆ್ಯಂಡ್ ಗುರಿ ಯಾವ ರೀತಿ ಇಟ್ಕೋಬೇಕು ಜೀವನದಲ್ಲಿ ಅನ್ನೋದಕ್ಕೆ ಇವರೆಲ್ಲ ಮಾದರಿ. ಆ್ಯಂಡ್ ಅವರು ಇನ್ನೂ ಜೀವಂತವಾಗೇ ಇದ್ದಾರೆ, ನಮ್ಮೆಲ್ಲರ ಮನಸ್ಸಲ್ಲಿ ಅವರು ಇನ್ನೂ ಜೀವಂತವಾಗಿದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಮೆನ್ಷನ್ ಮಾಡಲೇಬೇಕು. ಆಟೋ ರಾಜ ಅನ್ನೋ ಒಂದು ಸಿನಿಮಾ ಮಾಡಿ ಹೈಯೆಸ್ಟ್ ನಂಬರ್ ಆಫ್ ಆಟೋ ಡ್ರೈವರ್ಸ್ಗೆ ರೀಚ್ ಆಗಿದ್ದಾರೆ ಅವರು. ಇವತ್ತಿಗೂ ಆಟೋ ಸ್ಟ್ಯಾಂಡಲ್ಲಿ ಶಂಕರ್ ನಾಗ್ ಅವರ ಫೋಟೋ ಇರುತ್ತೆ, ಆಟೋಗಳ ಮೇಲೆ ಅವರ ಭಾವಚಿತ್ರ ಇರುತ್ತೆ. ಅಂದರೆ ಆ ಮಟ್ಟದ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ದಾರೆ ಅವರು. ಸೊ ಶಂಕರ್ ನಾಗ್ ಸರ್ ಬಗ್ಗೆ ಮಾತಾಡ್ತಾ ಹೋದರೆ ದಿನಗಳೇ ಸಾಲಲ್ಲ. ತುಂಬ ನಮ್ಮ ಕರ್ನಾಟಕಕ್ಕೆ ಅಥವಾ
ನಾಟ್ ಓನ್ಲಿ ಕರ್ನಾಟಕ, ಇನ್ ಈ ಎಂಟೈರ್ ಇಂಡಿಯನ್ ಫಿಲಮ್ ಇಂಡಸ್ಟ್ರಿಗೇ ಮಾಲ್ಗುಡಿ ಡೇಸ್ ಅಂತ ಒಂದು ಟೆಲಿ ಸೀರೀಸ್ನ ಕೊಟ್ಟಿರೋವಂಥ ತುಂಬ ಕೊಡುಗೆ ಕೊಟ್ಟಿದ್ದಾರೆ ಶಂಕರ್ ನಾಗ್ ಸರ್ ಅವರು. ಸೊ ಅವ್ರನ್ನ ನೆನ್ಪು ಮಾಡ್ಕೊಳ್ಳೋಂಥ ಈ ಒಂದು ದಿನ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಎಂಡ್ ಮಾಡೋಕ್ಕೂ ಮುಂಚೆ ನಾನು ಶಂಕರ್ ನಾಗ್ ಸರ್ ಅವರ ಒಂದು ಹಾಡು ಅಥವಾ ಒಂದು ಡೈಲಾಗ್ನ ಮಿಮಿಕ್ರಿ ಮಾಡಿ ಆ್ಯಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಮಿಸ್ಟರ್ ಧನ್ರಾಜ್ ನನ್ನ ದರಿದ್ರವಾದ ಇನ್ಫ್ಲೂಯೆನ್ಸ್ನ ಯೂಸ್ ಮಾಡಿಕೊಂಡು ನನ್ನೆಷ್ಟೇ ಸಲ ತುಳಿಯೋಕ್ಕೆ ಪ್ರಯತ್ನ ಪಟ್ಟರು ಫಿನಿಕ್ಸ್ ತನ ನಾನು ಮತ್ತೆ ಹುಟ್ಟಿ ಬರ್ತಾನೆ ಇರ್ತೀನಿ. ದಟ್ ಈಸ್ ಸಾಂಗ್ಲಿಯಾನ. ಓರ ಮೆರಿಷರ್ನಿ ಬಳೆ ತೊಟ್ಕೊಂಡಿರೋ ಕಾಯಿ ಕೂಡ ಎಷ್ಟು ಜೋರಾಗಿ ಕಾಟ್ ಹ್ಯಾಕ್ ಅಂತ ಕೆನ್ನೆ ಮೇಲೆ ಹೊಡಿಬೋದು ಅಂತ ನನಗೆ ಗೊತ್ತೇ ಇರಲಿಲ್ಲ. ನನ್ನ ಕನಸಿನ ಸುಂದರಿ, ಕಲ್ಪನಾ ಲೋಕದ ಸುಂದರಿ, ನೀನೇ ನನ್ನ ಮನೋಹರಿ. ಇನ್ನು ಬಿಡಲಾರೆ ದಾರಿ, ನನ್ನ ಮನೋರಥ ಈಡೇರಿಸು ಕುಲನಾರಿ. ಬಲವಂತ ಮಾಡುವ ಸ್ವಭಾವ ನನ್ನದಲ್ಲ ಮರಿ. ಆದರೆ ದೇವಾನು ದೇವತೆಗಳ ನೀವು ನೋಡುವಿರಿ, ಕೇಳುವಿರಿ, ಇವಳೇ ನನ್ನ ಜೀವನದ ಗೌರಿ. ಲಾ ಲ ಲ ಲ ಲ ಲಾ ಲ ಲ ಲ ಲ ಲ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ನೊಂದ ವಿರಹ ಗೀತೆ. ನಲಿವ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ. ನಿನಗೆ ನನ್ನಲ್ಲಿ ಒಲವು ಅರಿಯೇ ನನ್ನಲ್ಲಿ ಛಲವೋ. ನಲಿವ ಗುಲಾಬಿ ಹೂವೆ ಒಲವೋ ಛಲವೋ. ಇದು ಮಾಯ ಬಜಾರು ಕುಣಿವಾಗ ಹುಷಾರು, ಹುಷಾರ್ 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 ಸಾರ್. ಇದು ಚೋರ ಬಜಾರು ಬಾಯಿ ಬಿಟ್ರೆ ಪುಕಾರು. ಹುಷಾರ್ 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 ಸಾರ್. ನಾವಿಲ್ಲಿ ಸೇರೋ ವಿಚಾರ ಹೇಳದೆ, ಬಾ ಪ್ರೀತಿ ಮಾಡು ಪ್ರಚಾರ ಮಾಡದೆ. ಉರಿಕಾರೋ ಊರಿದು ಪ್ರೇಮ ಕಡೆವ ಕಾಡಿದು. ಹುಷಾರ್ 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 ಸಾರ್. ಡಿಂಗ್ 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 ಕೊಣಕ್ಕ ಡಿಂಗ್ 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 ಕೊಣಕ್ಕ ಡಿಂಗ್ ಡಿಂಗ್ ಡಿಂಗ್. ಸಚಿನ್ನು ಬ್ಯಾಟಿಂಗ್ಗೆ, ಅಣ್ಣವರು ಆ್ಯಕ್ಟಿಂಗ್ಗೆ, ಹಂಸಲೇಖ ಮ್ಯೂಸಿಕ್ಗೆ, ವಿಷ್ಣು ದಾದಾ ಫೈಟಿಂಗ್ಗೆ. ಸ್ಟಾರ್ಟ್ ಕ್ಯಾಮ್ರಾ ಅಂದರೆ ಲೋಕಾನೇ ಕುಣಿಯುತ್ತೆ. ಇವರ ಸ್ಪೀಡಿಗೆ ಚಿರತೆನೂ ಬೆಚ್ಚುತ್ತೆ. ಜನಸೇವೆಗೆಂದು ಕಾಕಿ ತೊಟ್ಟವ್ರೆ ರಾಜ ಆಟೋ ರಾಜ. ಹೇ ಶಂಕರ್ ಅಣ್ಣ ಆಟೋ ರಾಜ, ರಾಜ ಆಟೋ ರಾಜ. ಹೇ ಶಂಕರ್ ಅಣ್ಣ ಆಟೋ ರಾಜ. ನಿಯತ್ತಾಗಿ 3 ದಿನ ಬದುಕು ಸಾಕು ಅಂತ ಹೇಳೋರೆ ನಮ್ಮ ಶಂಕರಣ್ಣ. ಅಣ್ಣ ಹೋದ ದಾರಿಯಲ್ಲಿ ಹೋದರೆ ನಾವು ಸೋಲೇ ಇಲ್ಲಣ್ಣ, ಗೆಲುವೇ ಕಣಣ್ಣ. ಪ್ರತಿಭೆಯಿಂದ ನಮ್ಮೆಲ್ಲರ ಮನವ ಗೆದ್ದ, ನಾಡಿಗೆ ಭಾಷೆಗೆ ಹೋರಾಡಿದ ನೋಡಿ ಸ್ವಾಮಿ. ಇವರಿರೋದೆ ಹೀಗೆ ರಾಜ ಆಟೋ ರಾಜ. ಶಂಕರ್ ಅಣ್ಣ ಆಟೋ ರಾಜ, ರಾಜ ಆಟೋ ರಾಜ. ಹೇ ಶಂಕರ್ ಅಣ್ಣ ಆಟೋ ರಾಜ.